ಗಣೇಶ್ ಅವರೇ ನಮಸ್ಕಾರ. ನಮಸ್ತೆ. ಗಣೇಶ್ ಯಾವ ಊರಿನವರು? ನಮ್ದೀಗ ಬೆಳ್ತಂಗಡಿ ತಾಲೂಕು ಮೇಲಂತಪೆಟ್ಟು ಗ್ರಾಮ. ಯಾವ ಊರು? ಮೇಲಂತಪೆಟ್ಟು. ಮೇಲಂತಪೆಟ್ಟು. ಹೌದು, ತಾಲೂಕು ಬೆಳ್ತಂಗಡಿ. ನಿಮ್ಮ ತಂದೆಯವ್ರ ಹೆಸರೇನು? ತಂದೆ ಹೆಸರು ನಾರಾಯಣ ಸಪಲ್ಯ. ನಾರಾಯಣ ಸಪಲ್ಯ. ಸಪಲ್ಯ. ಏನ್ ಕೆಲಸ ಮಾಡ್ತಾ ಇದ್ರು? ಅವರು ಆನೆ ಮೌತರಾಗಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು ತುಂಬ ವರ್ಷದಿಂದ. ಸಣ್ಣದಿಂದ ಮಗುವಾಗಿರುವಾಗ ಏಜ್ಗೆ ಬರುವಾಗ. ಇವತ್ತು ಆದ ಟೈಮ್ ಮಾಡಿದ್ದಾರೆ. ನಮಗೆ ಅವ್ರ ತಂದೆಯವರು ಮಾವುತರಾಗಿ. ಹೌದು, ಮಾವುತರ ಮಂಜುನಾಥ್ ಅಂತ ಹೇಳಿ. ಅವ್ರ ಹೆಸರೇನು? ಅವರು ಮಂಜುನಾಥ್ ಸಪಲ್ಯ ಅಂತ ಹೇಳಿ. ಮಂಜುನಾಥ್ ಸಾಪಲ್ಯ. ಸಪಲ್ಯ. ಹೌದು, ಸಪಲ್ಯ ಅಂದ್ರೆ ಗಾಣಿಗೆ ಸಮುದಾಯ ಬರ್ತದೆ ನಮಗೆ. ಓಬಿಸಿ ಹಿಂದುಳಿದವರು. ಓಕೆ. ನಿಮ್ಮ ಮನೆ, ನಿಮ್ಮ ತಾತನ ಮನೆ ಎಲ್ಲಿತ್ತು? ಅಲ್ಲಿ ಧರ್ಮಸ್ಥಳದಲ್ಲಿ. ಧರ್ಮಸ್ಥಳ. ನನ್ನ ತಾಯಿಯ ಅಜ್ಜನ ಮನೆ ಅಂದ್ರೆ ತಾತನ ಮನೆ ಇಲ್ಲಿ ಮೇಲಂತಪೆಟ್ಟು. ಅಂದ್ರೆ ನಿಮ್ಮ ತಂದೆಯ ತಂದೆ? ಹೌದು. ಹೌದು. ಅವ್ರ ಸ್ಥಳದ ಹೆಸರೇನು? ಅವರ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಪೂರ್ಜೆ ಮನೆ ಧರ್ಮಸ್ಥಳ. ಓಕೆ. ಅಲ್ಲಿ ಅದು ಬಸ್ ಡಿಪೋ ಉಂಟು ಹತ್ರ. ಬಸ್ ಡಿಪೋ ಕೆಳಗಡೆ ರೋಡ್ ಸೈಡ್ ಕಾಣ್ತದೆ. ಈಗ ಅಯೋಧ್ಯೆ ಹೋಟೆಲ್ ಆಗಿದೆ. ಅಯೋಧ್ಯೆ ಹೋಟೆಲ್ ಆಗಿದೆ. ಹೌದೌದು. ಮತ್ತೊಂದು ಲಾಡ್ಜಿಂಗ್, ಅದೇ ಜಾಗದಲ್ಲಿ ಲಾಡ್ಜಿಂಗ್ ಒಂದು ಆಗಿತ್ತು ಉಂಟು. ನಿಮ್ಮ ಸ್ಥಳ ಅಲ್ಲಿ ಇದೆಯಾ ಈಗ? ಅದಿಲ್ಲ, ಪ್ಲೇನ್ ಆಗಿದೆ. ಅದರಲ್ಲಿ ಹೋಟ್ಲ್ ಆಗಿದೆ ಮೇಲೆ, ಆಚೆಯಿಂದ ಲಾಡ್ಜಿಂಗ್ ಆಗಿದೆ. ಬಟ್ ನಿಮ್ಮ ಸ್ಥಳದಲ್ಲಿ ನೀವು ಮನೆ ಕಟ್ಕೊಳ್ಳಕ್ಕೆ ನಿಮ್ಗೇನು ಸಮಸ್ಯೆ ಈಗ? ಸಮಸ್ಯೆ ಜಾಗ ಇಲ್ಲಲ್ಲ, ಹೇಗೆ ಹೋಗುದು? ಅದು ಬಿಲ್ಡಿಂಗ್ ಆಗಿದೆ ಅಲ್ಲ, ನಿಮ್ ಜಾಗನೇ ತಾನೆ ಅದು? ಹೌದು. ಅಲ್ಲಿ ನಿಮ್ಮ ತಂದೆಯವರು ಬದುಕಿದ್ರ? ಹೌದು. ಮನೆ ಇತ್ತ ಅಲ್ಲಿ? ಮನೆ ಇತ್ತು. ಏನ್ ಮನೆ ನಂಬರ್ ಏನಾದ್ರು ಇದೆಯಾ? ನಮ್ಮದು ಈಗ ನಮಗೆ ದಾಖಲೆ ಮಾತ್ರ ಇಲ್ಲ, ಎಲ್ಲ ಹೋಗಿದೆ. ಮೊದಲು ನಿಮ್ಮ ಮುನ್ಸಿಪಾಲಿಟಿಲಿ ಅಥವಾ ಪಂಚಾಯತಿಲಿ ಅದರ ದಾಖಲೆಗಳು ಯಾವ್ದು ಇಲ್ಲ, ನಮ್ಮ ಕೈಯಲ್ಲಿ ಯಾವುದಿಲ್ಲ ಈಗ. ವೋಟರ್ಸ್ ಕಾರ್ಡ್ ಎಲ್ಲ ಯಾವುದು? ಅದು ಆಧಾರೆಲ್ಲ ಮಿಸ್ ಆಗಿದೆ ಈಗ. ಒಂದು ಕೆಲವೆಲ್ಲ ದಾಖಲೆ ಹತ್ರ ನೋಡ್ಬೋದು ಅಷ್ಟೇ. ಅವರ ಈಗ ಸತ್ತ ಟೈಮ್ಗಳೆಲ್ಲ ರೆಕಾರ್ಡ್ ಎಲ್ಲ ಮಾಡಿದಾರಲ್ಲ ಪೊಲೀಸ್ನವರೆಲ್ಲ, ಅದರಲ್ಲಿ ಇದ್ರೆ ನೋಡ್ಬೇಕಷ್ಟೇ. ಹೌದಾ? ಹೌದಾ. ಈಗ ನಿಮ್ಮ ತಂದೆಯವರು ಎಷ್ಟು ವರ್ಷದಿಂದ ಮಾವುತರಾಗಿದ್ರು? ಒಂದು ನನ್ನ ಲೆಕ್ಕದ ಒಂದು 45 ವರ್ಷ ಇರ್ಬೋದು. 45 ವರ್ಷ. ನಿಮ್ಗೆ ಎಷ್ಟು ವರ್ಷ? ಈಗ 41. ಹಾಗಾದ್ರೆ ಆ ಸ್ಥಳದಲ್ಲಿ ಅವರು ಸುಮಾರು ಒಂದು 100 ವರ್ಷದಿಂದ ಇದ್ರ? ಹೌದು, 100 ವರ್ಷ ಜಾಸ್ತಿ ಇರ್ಬೋದು ಸರ್. ಯಾಕಂದ್ರೆ ಅವರು ಅವರ ಅಜ್ಜ ಇದ್ರಲ್ಲ, ಅವರಿಗೆ ಅಂತಂದ್ರೆ 80 ವರ್ಷ ಅವರೇ ಬದುಕಿರ್ಬೋದು. ನನ್ನ ಅಜ್ಜ, ಅವರ ಅಜ್ಜ, ನನ್ನ ಅಜ್ಜ. ನಿಮ್ಗೆ ನೆನಪಿದ್ಯಾ ಮನೆ ಹೇಗಿತ್ತು ಅಂತ? ಹೌದು, ನೆನಪುಂಟು. ಹೇಗಿತ್ತು ಮನೆ? ಅದು ಹಳೆಯ ಮನೆ ಆಗಿ ಅಂದ್ರೆ ಹಂಚಿನ ಮನೆನೇ, ದೊಡ್ಡ ಮನೆ. ಒಂದು 4-5 ರೂಮ್ ಉಂಟು ಅದರಲ್ಲಿ ಅವರಿಗೆ. ಅಲ್ಲಿ ನನ್ನ ತಂದೆ ಮತ್ತು ಅವರ ತಂಗಿ ಅಂದ್ರೆ ನನ್ನ ಅತ್ತೆ ಯಮುನ ಅಂತ ಹೇಳಿ. ಓಕೆ. ನಿಮ್ ತಾಯಿ ಇಲ್ಲೇ ಇದ್ರು ನನ್ನ ಅಜ್ಜಿ ಮನೆಯಲ್ಲಿ. ಅಂದ್ರೆ ಇಲ್ಲೇ ನಾನು ಮನೆ ಮಾಡಿ ಇಲ್ಲೇ ಇದ್ರು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಮಾನಸಿಕವಾಗಿ, ಯಾರಿಗೆ ತಂದೆಗೆ. ಹಾಗಾಗಿ ಅವರಲ್ಲಿ ಇರ್ತಿದ್ರು, ನಾವು ಇಲ್ಲಿದ್ದು. ಅಂದ್ರೆ ಎಜುಕೇಶನ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ತಾಯಿ ಇಲ್ಲಿ ಕರ್ಕೊಂಡು ಬಂದ ನಮ್ಮ. ಓಕೆ. ಏನು ಓದಿದ್ದೀರಾ? ನನಗೆ SLC ಅಷ್ಟೇ ಓದಿ. ನಿಮ್ಮ ತಂದೆಯವರು ಏನಾದ್ರು ಓದಿದ್ರ? ಅಂದ್ರೆ ಅವರು ವಿದ್ಯಾಭ್ಯಾಸ ಇರ್ಬೋದು, ಎಷ್ಟಂತ ಗೊತ್ತಿಲ್ಲ. ಆದ್ರೆ ಕನ್ನಡ ಎಲ್ಲ ಬರ್ತಾ ಇತ್ತು, ಬರಿತಾ ಇದ್ರು ಅವ್ರ ಹೆಸರೆಲ್ಲ. ಎಷ್ಟು ಎಜುಕೇಶನ್ ಗೊತ್ತಿಲ್ಲ. ಅಂದ್ರೆ ನನಗೆ ಸಣ್ಣದಿರುವಾಗ ನನಗೆ ತಂದೆದು ಕಾಂಟ್ಯಾಕ್ಟ್ ಇತ್ತು, ಆದ್ರೆ ಅವ್ರು ಹುಷಾರಿಲ್ಲದಾಗೆ ಜಾಸ್ತಿ ಮೂವ್ಮೆಂಟ್ ಇಡ್ಲಿಕ್ಕೆ ಆಗಲಿಲ್ಲ. ತಂದೆ ತಾಯಿ ಸಂಬಂಧ ಸ್ವಲ್ಪ ನಮಗೆ ಕಮ್ಮಿ ಇತ್ತು. ಅಂದ್ರೆ ತಾಯಿದು ಸಂಬಂಧ ಇತ್ತು, ತಂದೆ ಸ್ವಲ್ಪ ಕಮ್ಮಿ. ಯಾಕೆ? ಅವರು ಹೊಡಿತಾ ಇದ್ರಲ್ಲ ನಮ್ಮ ತಾಯಿಗೆಲ್ಲ. ಅಂದ್ರೆ ಅವ್ರು ಬೇಕಂತ ಹೊಡಿತಿದ್ದಲ್ಲ, ಮಾನಸಿಕವಾಗಿ ಅವರಿಗೆ ಹುಷಾರಿಲ್ಲ. ಹಾಗಾಗಿ ಅವರು ನಮಗೆ ಹೊಡಿತಾ ಇದ್ರು. ಅಂದ್ರೆ ನನಗೆ ಅಲ್ಲ, ತಾಯಿಗೆ. ನಮ್ಮ ಮೇಲೆ ಪ್ರೀತಿ ಇತ್ತು ಅವರಿಗೆ, ಅವ್ರಿಗೆ ಏನೋ ಗೊತ್ತಿಲ್ಲ ಹಾಗೆ. ಮತ್ತೆ ನಿಮ್ಮ ತಂದೆಯವರು ಮತ್ತೆ ನಿಮ್ಮ ಇವರು ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಅವರು ಇಬ್ರು ಒಟ್ಟಿಗೆ ಇಟ್ಟಿದ್ರು. ಅವ್ರಿಗೆ ಮದುವೆ ಆಗ್ಲಿಲ್ಲ, ಹಾಗಾಗಿ ಅವ್ರನ್ನ ನೋಡ್ಲಿಕ್ಕೆ ಯಾರಿಲ್ಲಲ್ಲ. ಇವರ ತಾಯಿ ಸಾಯಿದ್ರು, ಯಾರ ತಂದೆ ತಾಯಿ ಸಾಯಿದ್ರು. ಅವ್ರು ಇರೋದ್ಮೇಲೆ ಅವ್ರಿಗೆ ಯಾರಿಲ್ಲಲ್ಲ, ಹಾಗಾಗಿ ಅವರ ನೋಡ್ಕೊಂಡು ಇವರು ಇದ್ರು. ಮತ್ತೆ ಅವರಲ್ಲಿ DMC ಧರ್ಮಸ್ಥಳದ ಡಿಪಾರ್ಟ್ಮೆಂಟ್ ಉಂಟಲ್ಲ, ಅಲ್ಲಿ DMC ಅಂತ ಹೇಳಿ ಉಂಟು. ಇದು ಗಾರೆ ಕೆಲಸ ಮಾಡುವಂತೆಲ್ಲ ಡಿಪಾರ್ಟ್ಮೆಂಟ್, ಬಿಲ್ಡಿಂಗ್ ಕಟ್ಟುವ ಡಿಪಾರ್ಟ್ಮೆಂಟ್ ಉಂಟು, ಅದರಲ್ಲಿ ಕೆಲಸ ಮಾಡ್ತಿದ್ರು ಡೈಲಿ. ಮಾವುತರಾಗಿ ಎಷ್ಟು ವರ್ಷ ಕೆಲಸ ಮಾಡಿರ್ಬೋದು? ಅಂದಾಜು 45 ವರ್ಷ. 45 ವರ್ಷ ಕೆಲಸ ಮಾಡಿದ್ರು. ರಿಟೈರ್ಡ್ ಆಗಿದೆ ಅವರಿಗೆ. ಮತ್ತೆ ರಿಟೈರ್ಡ್ ಆಯ್ತು. ಹೌದೌದು, ಕೆಲಸ ಆಗುದಿಲ್ಲ ಅಂತ ಹೇಳಿ. ಅಂದ್ರೆ ಅವರ ಟೈಮಲ್ಲಿ ಏಜಿಗೆ ಒಂದು ಲಿಮಿಟ್. ಎಷ್ಟು ವರ್ಷ ಆಗಿತ್ತಾಗ? ಆಗ ಅವರಿಗೊಂದು 60 ವರ್ಷ. 60 ವರ್ಷ ಆಗಿತ್ತು. ನೀವು ಚೆನ್ನಾಗಿ ನೆನಪಿದೆ ನಿಮಗೆ ಎಲ್ಲ? ಹೌದೌದು, ನೆನಪುಂಟು. ಮತ್ತೆ ಅವರು ಆನೆ ಮಾವತ ಆಗಿರುವಾಗ ನಮಗೆ ಸಂಬಂಧ ಕಮ್ಮಿ. ನಾವು ಶಾಲೆಗೆ ವಾರ್ಷದಲ್ಲಿ ಕಲ್ತದ್ದು 1ನೇಯಿಂದ 10ನೇ ತರಗತಿವರೆಗೆ. ಮನೆಯಲ್ಲಿ ಇದ್ದದ್ದು ಕಮ್ಮಿ. ತಾಯಿಗೆ ಫುಲ್ ಕಾಂಟ್ಯಾಕ್ಟ್ ಇತ್ತು, ನಮಗೆ ಸ್ವಲ್ಪ ಕಮ್ಮಿ ಮಾತಾಡ್ತಿದ್ರು ಅಷ್ಟೇ. ಮತ್ತೆ ನನ್ನನ್ನು ಭೇಟಿ ಆಗ್ತಿದ್ರು ಹಾಗೆ. ಈಗ ನಾರ್ಮಲ್ ಸಿಟಿಯಲ್ಲಿ ಇರುವ ಹಾಗೆ ನಮಗೆ ಸಂಬಂಧ ಇರಲಿಲ್ಲ ಅಂತ ಹೇಳಿ ತಂದೆ ಇತ್ತು. ಏನಾಯ್ತು ನಿಮ್ಮ ತಂದೆಯವರದ್ದು ಕತೆ? ಅದು ಆಟೋಮೆಟಿಕ್ ಆಗಿ ಏನಂತ ಹೇಳಿ ಗೊತ್ತಿಲ್ಲ, ಅವ್ರಿಗೆ ಹುಷಾರಿಲ್ಲದಾಗಿದ್ದು. ಹಾಗಾಗಿ ನಮ್ಮನ್ನು ನೋಡಿದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆಲ್ಲ. ಅವರು ಒಳ್ಳೆ ಜನ ಆಗಿದ್ದು ತುಂಬಾ.
ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು ಅವರು. ಅವ್ರಿಗೆ ಏನೋ ಒಂದು ಸಮಸ್ಯೆ ಆಯ್ತದೆ, ಏನಂತ ಹೇಳಿ ಗೊತ್ತಾಗಲಿಲ್ಲ ಅವ್ರಿಗೆ. ಅಲ್ಲಿಂದ ನೀವು ಜಾಗ ಖಾಲಿ ಮಾಡ್ಲಿಕ್ಕೆ ಏನ್ ಕಾರಣ? ಅಲ್ಲಿ ಜಾಗ ಅದೇ ಇವರಿಗೆ ಉದಾಹರಣೆಗೆ ತಂದೆಗೆ ಸೌಕರ್ಯ ಇರಲ್ಲ, ಈಗ ಮಾನಸಿಕವಾಗಿದ್ದಾರಲ್ಲ. ನನ್ನ ತಾಯಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಅಲ್ಲಿ ಅವ್ರು ಇರುವಾಗ ಇವರಿಗೆ ಹೊಡಿತಾ ಇದ್ರು ನೋಡಿ. ಹಾಗಾಗಿ ಶಾಲೆ ಕಲಿಸ್ಬೇಕಂತ ಹೇಳಿ ಇವರಿಗೆ ಮನಸ್ಸು ಆಯ್ತು. ಹಾಗಾಗಿ ಅವ್ರು ನಮ್ಮ ಇಲ್ಲಿ ಕರ್ಕೊಂಡು ಬಂದ್ರು ತಾಯಿ ಮನೆ, ಅಜ್ಜಿ ಮನೆಗೆ, ನಮ್ಮ ಊರಿಗೆ, ತಾಯಿಯ ತಂದೆ ಮನೆಗೆ. ಮತ್ತೆ ಅಲ್ಲಿ ಮನೆ ಇಲ್ಲ ಅಂತೇಳಿ ಮತ್ತೆ ಬೇರೆ ಮನೆ ಮಾಡಿದ್ದು ನಾವು, ಗವರ್ಮೆಂಟ್ ಮನೆ ಮಾಡಿದ್ದು ಆಯ್ತು, ತಾಯಿ ಮಾಡಿಕೊಟ್ಟು. ಮತ್ತೆ ಅಲ್ಲಿ ನಾವು ಇದ್ದೇವೆ. ಮತ್ತೆ ನಮಗೆ ಶಾಲೆಗೆ ಅಲ್ಲಿ ಕಲಿಸಿದ್ರು, ಇಲ್ಲಿ ಧರ್ಮಸ್ಥಳದಲ್ಲಿ ಆಶ್ರಮದಲ್ಲಿ ನಾವು ಕಲ್ತದ್ದು. ಎಷ್ಟು 2ನೇ ಕ್ಲಾಸಿಂದ 7ನೇವರೆಗೆ. ನಮ್ಮ ಸಂಬಂಧಿಕರು ತುಂಬಾ ಜನ ಇದ್ದಾರೆ ಧರ್ಮಸ್ಥಳದಲ್ಲಿ. ಆ ಟೈಮಲ್ಲೆಲ್ಲ ಮನೆ ಇತ್ತು ಅಲ್ಲಿ. ಮನೆಯಲ್ಲಿ ನಿಮ್ ತಂದೆಯವರು ಅತ್ತೆಯವರು ಇರ್ತಿದ್ರು. ಈಗ ಮನೆ ಇಲ್ಲ ಅಲ್ಲಿ. ಅದ್ ಏನ್ ಕಾರಣ ಏನು? ಅದೇನಂದ್ರೆ ಜಾಗಕ್ಕೆ ಸಂಬಂಧಪಟ್ಟ ಅವರಿಗೆ ಬೇಕಂತ ಹೇಳಿ ಇವರ ಹತ್ರ ಕೇಳ್ತಾ ಇದ್ರಂತೆ, ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ. ಇವರ ಹತ್ರ ವೀರೇಂದ್ರ ರೆಡ್ಡಿ ಅವರ ಮನೆ ಯಾವ್ದು ಅಂದ್ರೆ ಅವರ ಫ್ಯಾಮಿಲಿ ಮನೆ ಬಿಟ್ಟು ಹೋಗ್ಬೇಕು, ಮನೆ ಬಿಟ್ಟು ಹೋಗ್ಬೇಕು, ಇದು ನಮಗೆ ಬಿಲ್ಡಿಂಗ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳ್ತಿದ್ರು. ಒಂದು ವೇಳೆ ಅವರು ಒಳ್ಳೆ ಮನುಷ್ಯ ರೀತಿಯಲ್ಲಿ, ಮಾನವೀಯ ರೀತಿಯಲ್ಲಿ ಅವರು ನಿಮಗೆ ಮನೆ ಮಾಡಿ ಕೊಟ್ಟಿದ್ದೇವೆ, ಅಲ್ಲಿ ನೀವು ಅಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಇವರಿಗೆ ಹೇಳುವುದು, ಪುನಃ ಹೋಗುದು, ಪುನಃ ಹೇಳುದು ಇವರಿಗೆ ಮನೆ ಬಿಡ್ಬೇಕಂತ ಹೇಳಿ. ಒಂದು ಹೆಲ್ಪಿಂಗ್ ರೇಷನ್ ಇಲ್ಲ ನೋಡಿ, ಊರಿಗೆ ಅಂತ ಹೇಳ್ತಾರೆ. ಹಾಗೆ ಆಗಿದೆ. ತಂದೆಯವರು ಏನಾದ್ರು ಹೇಳಿದ್ರು ಅದಕ್ಕೆ ಮನೆ ಮಾಡ್ಕೊಡಿ ಅಥವಾ ಬೇರೆ ಕಡೆ ಜಾಗ ಕೊಡಿ ಅಂತ ಕೇಳಿದ್ರ? ಕೇಳಿಲ್ಲ. ಅವ್ರೆಂತ ಹೇಳಿದ್ರು ಗೊತ್ತುಂಟ, ಅಷ್ಟವರೆಗೆ ಅಲ್ಲಿ ದುಡ್ತಿರಲ್ಲ, ಅದಕ್ಕೆ ಅವ್ರು ಹೇಳಿದ್ರು ನಾನು ಇಲ್ಲೇ ಇರ್ತೇನೆ ಸಾಯಿವರೆಗೆ, ಮತ್ತೆ ನೀವು ಬೇಕಾದ್ರೆ ಏನಾದ್ರು ಮಾಡಿ, ಅಷ್ಟವರೆಗೆ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ತಂದೆ. ಅದಕ್ಕೆ ಅವರು ಅವಕಾಶ ಕೊಡ್ಲಿಲ್ಲ. ಯಾರಾದ್ರು ಬಂದು ಇವರಿಗೆ ಬಡಿಯುವುದು, ಕಾಲಿಗೆ ಮೇಗೆ ಎಲ್ಲ ಬಡಿತಾ ಇದು ದಿನ. ಯಾರಾದ್ರು ಬಂದು ಅವ್ರು ಜನ ಇರ್ತಾರಲ್ಲ, ಅವ್ರು ಯಾರಾದ್ರು ಬಡಿಯುದು ಕಾಲಿ, ಇದು ಕಟ್ಟಿಗೆಯಲ್ಲಿ ದಿನಾಲು ಬೈದು ಕಾಲಿ ಗಂಟಿಗೆಲ್ಲ ಬಡಿತಾ ಇದ್ದಂತೆ ಅವರು. ಮತ್ತೆ ಒಂದಿನ ಕೊಂದಾಗಿದ್ದಾರೆ ಚಪ್ಪಡಿಗೆಲ್ಲ ಹಾಕಿ. ಅಲ್ಲ, ನಿಮ್ಮ ಅತ್ತೆ ಅಂತ ಸತ್ತೋದ್ರಲ್ವಾ? ಹೌದು ಸರ್. ಒಂದೇ ದಿವಸ ಹೌದೌದು. ಹೇಗೆ ಅಂತ ಅದೇ ಚಪ್ಪಡಿ ಹಾಕಿದ್ರು ಅವರು, ಕಲ್ಲು. ಈಗ ಅತ್ತೆಗೆ ಇದುಂಟಲ್ಲ ಎಂತ ನಾವು ಇದು ಮಾಡ್ತೇವೆ, ಸಾಂಬಾರು ಮಾಡ್ತೇವಲ್ಲ ಎಂತ ಕನ್ನಡ ಕಡಿಯೋ ಕಲ್ಲು ಉಂಟಲ್ಲ, ಅದ್ರದ ಇದು ಕಡಿಯೋ ಕಲ್ಲಿದ್ದು ಮೇಲದುಂಟಲ್ಲ, ಅದನ್ನು ಹಾಕಿ ತಲೆಗೆ ಯಾವರಿಗೆ ಅತ್ತಿಗೆ. ಮತ್ತೆ ನಾ ತಂದೆಗೆ ಚಪ್ಪಡಿ ಕಲ್ಲು ನಾವು ಕೆಳಗೆ ಹಾಕ್ತೇವೆ ರೋಡಿಗೆ ನೋಡಿ ಸೈಡಲ್ಲಿ, ಸೈಜ್ ಕಲ್ಲನ್ನು ಹಾಕಿದ್ವಿ ಅವ್ರ ತಲೆ ಮೇಲೆ. ಹೌದಾ, ಇದ್ರ ತಲೆ ಮೇಲೆ ನಾವು ನೋಡಿದ್ದೇವೆ ಅಲ್ಲಿ. ಆದ್ರೆ ಈಗೇನಿತ್ತು ಅದು ಹಾಕಿ ಮಲಗಿದಲ್ಲಿ ಹಾಕಿದ್ದಾರೆ ಅಲ್ಲಿ. ಹಾಕೊಂಡಿದ್ದಲ್ವಾ? ಅಲ್ಲ, ಏನಾಗಿದೆ ಅದು ವಿಷಯನೇ ಇಲ್ಲ. ಅದು ಅಲ್ಲಿ ಚಪ್ಪಡಿ ಆಗಿ ನೆತ್ತರ ಉಂಟಲ್ಲ, ಈಗ ನೀರು ಹೋದಾಗ ಹೋಗಿದೆ, ಮಳೆ ನೀರು ಹೋಗಿದೆ, ಹಾಗೆ ಹೋಗಿದೆ ಒಳಗಿಂದ. ಅವ್ರು ಡ್ರೆಸ್ ಹಾಕಿ ಕಲ್ಲಾಗ್ತದೆ. ಹೌದು, ಕಲ್ಲಿತ್ತಾಗ. ಹೌದು, ಚಪ್ಪಡಿ ಕಲ್ಲು ನಾವು ನೋಡಿದ್ದೇವೆ, ತೆಗಿಯುವಾಗ ನಾವು ಹೋಗಿದ್ದೇವಲ್ಲ ಅಲ್ಲಿ ಇದೆಲ್ಲ. ಮಾಜರೆಲ್ಲ ಮಾಡಿದಾರ? ಮಾಜರಿಲ್ಲ, ಏನಿಲ್ಲ. ಮತ್ತೆ ನಾವು ಹೋಗಿಲ್ಲ ಆಗಿದೆ. ಮತ್ತೆ ಪೋಸ್ಟ್ ಮಾರ್ಟಮ್ಗೆ ಬೆಳ್ತಂಗಿ ಬಂದದ್ದು ಇಲ್ಲಿಗೆ ಆಸ್ಪತ್ರೆಗೆ. ಇಲ್ಲಿ ಸಹ ಮಾಡೋದು ತುಂಬಾ ಲೇಟ್ ಆಗಿದೆ, ರಾತ್ರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಮ ಸಂಬಂಧಿಕರಿಗೆ ನಾವು ಅದೇ ಮಂಗಳೂರಿಗೆಲ್ಲ ಫೋನ್ ಮಾಡಿ ಅವರ ಹತ್ರ ಇವರಿಗೆ ಡಾಕ್ಟರ್ಗೆ ಫೋನ್ ಮಾಡಿಸಿ ಅವತ್ತೇ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮತ್ತೆ 2 ಗಂಟೆ ರಾತ್ರಿ ಆಗಿದೆ ಎಲ್ಲ ಆಗುವಾಗ ಮುಗಿಯುವಾಗ. ಕೇಸ್ ಆಯ್ತು? ಅದು ಕೇಸ್ ಆಗಿದೆ, ತೋರಿಗೆ ಒಂದು ಕೇಸ್ ಆಗಿದೆ ಅಷ್ಟೇ. ಏನು ಅಂತ ಕೇಸ್ ಆಯ್ತು? ಅದರಲ್ಲಿ ನನಗೆ ಯಾವ್ದು ಇಂಗ್ಲಿಷ್ ಬರ್ದುಂಟು ಸರ್, ನಮ್ಗೆ ಅಷ್ಟು ಗೊತ್ತಾಗುದಿಲ್ಲ. ಆದ್ರೂ ಕೂಡ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೇನೆ ಸ್ವಲ್ಪ. ಅದು ಅದು ಗೊತ್ತಾಗುದಿಲ್ಲ ಸರ್ ಏನಂತ ಹೇಳಿ. ಅದನ್ನ ವಿಚಾರ ಮಾಡ್ಲಿಕ್ಕೆ ಅಷ್ಟು ಇವರು ಪೊಲೀಸರು ಬಿಡುದಿಲ್ಲ. ನಿಮ್ಗೆ ಯಾಕೆ ಹೇಗೆ ಅಂತ ಹೇಳ್ತಾರೆ ಮಾತಾಡೋದು. ಈಗ ಗೊತ್ತಾ ಯಾವತ್ತಾಗಿದ್ದು ಅಂತಂದ್ರೆ ಗೊತ್ತಾ? ಅದು ಈಗ ನೆನಪಿಲ್ಲ ಸರ್, ನೆನಪಿಲ್ಲ. ಒಂದು 20 ದಿನ ಮೊದಲು ಅಂತ ಹೇಳ್ಬೋದು, ಸೌಜನ್ಯ ಕೇಸಿಗಿಂತ 20 ದಿನ ಮೊದಲು. ಬೇಕಾದ್ರೆ ಅದರಲ್ಲಿ ನಾನು ಬೇಕಾದ್ರೆ ನೋಡಿ ಹೇಳ್ತೇನೆ ನಿಮಗೆ. ನಾನು ಸೌಜನ್ಯ ಸಾಯಕ್ಕಿಂತ 20 ದಿವಸ ಮೊದಲು. ಹೌದು, ಇದು ಕೊಲೆ ಅಂತಾನೆ ಆಗಿದೆ. 100% ಇಬ್ಬರದ್ದು ಕೊಲೆ ಅಂತಾನೆ ಬರ್ದಿದಾರ? ಹೌದು, ಅಲ್ಲ ಅದರಲ್ಲಿ ಏನಂತ ಹೇಳಿ ಗೊತ್ತಾಗುದು ಸರ್. ನಾನು ಓದ್ಲಿಲ್ಲ, ಕಲಬಿಸಲ್ಲಿ ಓದು ಯಾಕೆ ಅಂತ ಆಯ್ತಲ್ಲ ಸುಮ್ಮನೆ. ಆವಾಗಲೇ ಅದು ಇಂಟ್ರೆಸ್ಟ್ ಹೋಗಿದೆ ನನಗೆ. ಎಂತ ಗೊತ್ತಿಲ್ಲ, ಇದನ್ನು ಹಿಡ್ಕೊಂಡು ಎಂತ ಮಾಡೋದು ಅಂತ ಆಗಿದೆ. ತಾಯ್ತು ಅಂತ ಹೇಳಿದ್ರು, ಇದನ್ನು ಸುಮ್ಮನೆ ಹಿಡ್ಕೊಂಡು ಎಂತ ಮಾಡುದು, ಇದನ್ನು ಎಂತ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಸುಮ್ಮನೆ ನಮ್ಮಲ್ಲಿ ಬೇಕಾದಷ್ಟು ಹಣ ಇದ್ರೆ ಅದನ್ನು ಎದುರಿಸಬಹುದು, ಮತ್ತೆ ತಾಕತ್ತಿಲ್ಲ ನಮ್ಮ ಹತ್ರ, ಅದನ್ನು ನೋಡಿ ತಿಳ್ಕೊಂಡು ಏನಾಗಬೇಕು ಅಂತ ಹೇಳಿದ್ರು ತಾಯಿ. ಹೌದು, ಅಲ್ಲಿ ಸ್ಮಶಾನ ಉಂಟು ಅಲ್ಲಿ. ಈಗ ಸೌಜನ್ಯ ಮನೆಗೆ ಹೋಗುವ ಕೆಳಗೆ ಒಂದು ರೋಡ್ ಹೋಗಿದೆ, ಅಲ್ಲಿ ಒಳಗೆ ಸ್ಮಶಾನ ಉಂಟು. ಆ ಸ್ಮಶಾನದಲ್ಲಿ ಮಾಡಿ ದಫನ್ ಮಾಡಿದ್ರೆ ಎಲ್ಲ ಸುಟ್ಟು ನಿಮ್ಮ ಜನಾಂಗದಲ್ಲಿ ಸುಡುವುದು ಸರ್. ಸುಡೋದಾ? ಓಕೆ. ನೀವು ಯಾವತ್ತೂ ಕೂಡ ಇದು ಪೊಲೀಸ್ ಸ್ಟೇಷನ್ ಇಂದ ವಿವರಗಳನ್ನ ಪಡೆಯೋಕೆ ಏನೋ ಟ್ರೈ ಮಾಡಲ್ಲ? ಅಲ್ಲ, ಒಂದು ಸಲ ಹೋಗಿದ್ದೇನೆ ಸರ್. ಮತ್ತೆ ಅಲ್ಲಿ ಅವರು ಮೊದಲೊಂದು ಪೊಲೀಸ್ನವರು ಇದ್ರು ಅಲ್ಲಿ ಒಳಗೆ, ಇಲ್ಲಿ ಬೆಳ್ತಂಗಡಿಯಲ್ಲಿ. ಅವರು ಇದಕ್ಕೆ ಸೈನ್ ಹಾಕಿ ಸುಮ್ಮನೆ ಯಾಕೆ ಆಗಿಲ್ಲ ಅಂತ ಹೇಳಿದ್ರು.
ಯಾರು ವಾಪಸ್ ಇದ್ದಿದ್ದು? ಅವ್ರ ಹೆಸರು ಗೊತ್ತಿಲ್ಲ ನನಗೆ. ತುಂಬ ವರ್ಷ ಅವರಿದ್ರು ಅಲ್ಲಿ, ಒಂದು 17-18 ವರ್ಷ ಅಲ್ಲೇ ಇದ್ರು ಅವರು. ಒಬ್ಬರೇ ಇರೋದು, ಅವ್ರು ಚೇಂಜ್ ಆಗೋದಿಲ್ಲ. ಇನ್ಸ್ಪೆಕ್ಟ್ರಾ? ಇನ್ಸ್ಪೆಕ್ಟರ್ ಅಲ್ಲ, ಒಳಗಿನವ್ರು ಇರ್ತಾರೆ. ಅವ್ರ ಹೆಸರೆಂತ ನನಗೆ ಈಗ ಬರ್ತಾ ಇಲ್ಲ. ರೈಟ್ರು? ರೈಟ್ ಅಲ್ಲ, ಇಂಪಾರ್ಟೆಂಟ್ ಮೈನ್ ಇದ್ದವ್ರು. ಅವ್ರು ಎಂತ ಅಲ್ಲ. ಹಾ ಸರಿ, ಕರೆಕ್ಟ್ ಸರಿ. ಯಾರು? ಕಲೈಮಾರ್. ಹೌದು, ಕಲೈಮಾರ. ಕಲೈಮಾರ್ ಅಂತ. ಕಲೈಮಾರ್ ಅಲ್ಲ, ಕಲೈಮಾರ್ ಅಲ್ಲ. ಮತ್ತೆ ಅವ್ರು ಗಿಡ್ಡಾಗಿ ಸ್ವಲ್ಪ ಕಪ್ಪಾಗಿದ್ದಾರೆ ಸ್ವಲ್ಪ. ಕಲೈಮಾರ ಹಾ, ಕುದ್ಯ. ಸುಮಾರು ವರ್ಷ ಇತ್ತಲ್ಲಿ, ಸುಮಾರು ವರ್ಷ ಇತ್ತು. 14-15 ವರ್ಷ. ಕಲೈಮಾರ ಅನ್ನ ಕರೆಕ್ಟ್ ಗೊತ್ತಿಲ್ಲ, ನೆನಪು ಬಂದಿದ್ದೆ. ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ನಿಮ್ಮ ತಂದೆಯವರಿಗೆ ತಲೆ ಕೆಟ್ಟು ಅತ್ತೆ ತಲೆ ಮೇಲೆ ಕಲ್ಲೆತ್ತಾಕಿ ತಾನು ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೌದು ಸರ್, ಅದು ಏನಿಲ್ಲ. ಆದ್ರೆ ನೀವು ಹೇಳ್ತಾ ಇದ್ರೆ ಇವ್ರ ತಲೆ ಮೇಲೂ ಚಪ್ಪಡಿ ಹೌದು, ನೇಣು ಹಾಕೊಂಡಿದ್ದಲ್ಲ. ಇಲ್ಲ, ಮಲಗಿದಲ್ಲಿ ಅವ್ರು ಹೇಗೆ ಮಲಗಿದ್ದಾರೆ ಅದು ಸಹ ಡ್ರೆಸ್. ಪೂಜೆ ಹೋಗಿ ಬಂದರೆ ಅಲ್ಲಿ, ಪೂಜೆ ಹೋಗಿ ಬಂದು ಪ್ರಸಾದ ತಂದದ್ದೆಲ್ಲ ತೊಟ್ಟೆಯಲ್ಲಿಟ್ಟದ್ದು ಹಾಗೇನು ಉಂಟಲ್ಲಿ. ಅವರು ರಾತ್ರಿ ಮಲಗಿದ್ದು 4 ಗಂಟೆಗೆ ಬೆಳಿಗ್ಗೆ ಬಂದು. ಆ ಮಲಗಿದಲ್ಲಿ ಹೇಗೆ ಮಲಗಿದ್ದಾರೆ ಬೇರೆ ಬೇರೆ ಅವರು. ಒಂದು ಕಡೆ, ಒಂದು ಸೈಡಲ್ಲಿ ಒಂದು ರೂಮಲ್ಲಿ ಇವರು ತಂಗಿ ಮಲಗಿದ್ದು, ಒಂದು ಕಡೆಯಲ್ಲಿ ಇವರು ಅಣ್ಣ ಮಲಗಿದ್ದು. ಅವ್ರು ಹೇಗೆ ಡ್ರೆಸ್ ಹಾಕೊಂಡಿದ್ದಾರೆ ಅಲ್ಲಿ ಮಲಗಿದ ಹಾಗೇನೆ ಉಂಟು. ಮತ್ತೆ ಅಷ್ಟು ಮನೆಯಲ್ಲ ಅಷ್ಟು ಗಟ್ಟಿ ಇರಲಿಲ್ಲ ಸರ್. ಅದು ಹಳೆ ಸೈಲಲ್ಲಿ, ಹಳೆ ಕಾಲ ಸಣ್ಣ ಬಾಗಿಲಿರುವುದು. ಅದಕ್ಕೆ ಎದುರೊಂದೊಂದು, ಹಿಂದುಗಡೆ ಒಂದು. ಈಗಲೂ ಕೂಡ ಆ ಸ್ಥಳ ಹಾಗೆ ಇದೆಯಾ? ಇಲ್ಲ ಸರ್, ಪ್ಲೈನ್ ಆಗಿ ಅದು ಈಗೇನೆ ಉಂಟು. ಇಂಟರ್ಲಾಕ್ ಎಲ್ಲ ಹಾಕಿ, ಅದು ಅಲ್ಲಿ ಹೋಟ್ಲ್ ಎಲ್ಲ ಆಗಿ, ಲಾಡ್ಜಿಂಗ್ ಎಲ್ಲ ಆಗಿ ಉಂಟು. ಆದ್ರೆ ನಿಮ್ ಜಾಗ ಇದೆ ಅಲ್ಲಿ? ಉಂಟು, ಖಂಡಿತ ಉಂಟು. ಅದನ್ನ ಇವಾಗ ಏನು ಯಾವ ರೀತಿಯಲ್ಲಿ ಬಳಸ್ತಾ ಇದ್ದಾರೆ? ಅದನ್ನಾಗೆ ಅದೇ ಅವರ ಇದರಲ್ಲಿ ಬಿಲ್ಡಿಂಗ್ ಮಾಡಿಕೊಂಡು ಅವರಿಗೆ ಬೇಕಾಗಿ, ಅಂದ್ರೆ ಬಾಡಿಗೆ ಕೊಟ್ಟು, ಬಾಡಿಗೆ ಬಿಸ್ನೆಸ್ ಈಗ ಎಂತ ಹೇಳ್ತಾರೆ ಹಾಗೆ. ಹೋಟೆಲ್ ತರ? ಹೋಟೆಲ್ ಉಂಟು ಎದುರೊಂದು, ಪುನಃ ಲಾಡ್ಜಿಂಗ್ ಉಂಟು ದೊಡ್ಡದು. ಸ್ಥಳದ ಮುಂದೆ ನಮ್ಮ ಜಾಗ, ಮನೆಯ ಜಾಗದಲ್ಲಿ ಹೋಟೆಲ್ ಉಂಟು ಈಗ. ಮತ್ತೆ ಬಾಕಿ ಜಾಗ ಉಂಟು ನಮ್ದು, ಅದರಲ್ಲಿ ಬಿಲ್ಡಿಂಗ್ ಆಗಿದ್ದಾರೆ. ನೀವು ಹಿಂದುಳಿದ ವರ್ಗಕ್ಕೆ ಬರ್ತೀರಾ? ಹೌದು ಸರ್, ಓಬಿಸಿ. ಈಗ ನಾವು ಇಲ್ಲಿ ನಾವು ಸಪಲ್ಲಿ ಅಂತ ಹೇಳುದು. ನಮಗೆ ಅದು ನಿಜವಾಗಿ ನಮ್ಮ ವರ್ಗ ಅದಕ್ಕೆ ಬರ್ತದೆ, ಗಾಣಿಗ ಸಮುದಾಯ ಅಂತ. ಈಗ ನಿಮ್ಗೆ ಯಾಕೆ ನಿಮ್ಮ ಸ್ಥಳವನ್ನ ನೀವು ಕೇಳಲಿಕ್ಕೆ, ನಿಮ್ಮ ಹಕ್ಕನ್ನ ನೀವು ಕೇಳಲಿಕ್ಕೆ, ಯಾಕಂದ್ರೆ ನಿಮ್ಮ ಪಿತ್ರಾರ್ಜಿತವಾಗಿ ನಿಮ್ಮ ತಂದೆಯ ತಂದೆ ಬದುಕಿದ ಜಾಗ ಅಲ್ಲ. ನಿಮ್ಗೆ ಕೇಳಕ್ಕೆ ನಿಮ್ಗೆ ಅದಕ್ಕಿಂತ ಮೊದ್ದಿರ್ಬೋದು ಸರ್, ಅದು ನನಗೆ ಡೌಟ್. 3 ತಲೆಮಾರಿಂದ ಅವರ ತಂದೆ ಇರ್ಬೋದು ಅಂತ ಅಂತ ನನಗೆ. ಅವರು ತಂದೆನೂ ಮೌತ್ ಆಗಿದ್ರ? ಹೌದು, ಇರ್ಬೋದು, ನನಗೆ ಅದೊಂದು ಗೊತ್ತಿಲ್ಲ. ಇರ್ಲಿ, ಆದ್ರೂ ಕೂಡ ನಿಮ್ಮ ಮುತ್ತಜ್ಜನ ಕಾಲದಿಂದ ನೀವು ಆ ಜಾಗದಲ್ಲಿ ನಿಮ್ಗೆ ಇವತ್ತು ಕೇಳಲಿಕ್ಕೆ ಏನ್ ಪ್ರಾಬ್ಲಮ್ ಏನು ನಿಮ್ಗೆ? ಅದಂದ್ರೆ ಅದು ಪೊಲೀಸ್ ಅವ್ರು ಹೇಳ್ತಾರೆ ಅದೆಲ್ಲ ಯಾಕೆ ಹಾಗೆ ಅಂತೇಳಿ, ಅವ್ರಿಗೆ ಸಪೋರ್ಟ್ ಮಾಡೋಗ್ಲೇ ಗೊತ್ತಾಗ್ತದೆ. ಅಲ್ಲ, ಅವ್ರು ಹೇಳ್ತಾರೆ 100, ಆದ್ರೆ ನಿಮ್ಮ ಸ್ಥಳ, ನಿಮ್ ತಂದೆ ಬದುಕಿದ ಸ್ಥಳ, ನಿಮ್ ತಾತ ಬದುಕಿದ ಸ್ಥಳ, ನೀವು ಹುಟ್ಟಿದ ಸ್ಥಳ, ಅಲ್ಲಿ ಮನೆ ಇತ್ತು, ಹೌದಾ? ಸತ್ಯ ಅಲ್ವಾ? ಹಾಗಿದ್ದಾಗ ಇವತ್ತು ಮನೆ ಇಲ್ಲ, ಅಲ್ಲಿ ಖಾಲಿ ಜಾಗ ಆಗಿದೆ. ನೀವು ನಮ್ ಜಾಗ ನಮಗೆ ಕೊಡಿ ಅಂತ ನೀವು ಇವತ್ತು ಕೇಳ್ಬೋದು. ಓದಿದ್ದೀರಲ್ಲ, ವಿದ್ಯಾಭ್ಯಾಸ ಇವು ಕೇಳಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಏನು ಅಂತ? ಯಾಕಂದ್ರೆ ಅಲ್ಲಿ ಆ ಪರಿಸ್ಥಿತಿ ಆಗಿ ಉಂಟು ಈಗ ಅಲ್ಲಿ. ಅಲ್ಲ, ಈಗ ಜಾಗಕ್ಕೆ ಸಂಬಂಧಪಟ್ಟಾಗಿ ನಮ್ದೇ ಜಾಗ ಅಂತ ಹೇಳುವಾಗ ನಾವೀಗ ಈಗ ಉದಾಹರಣೆಗೆ ನಾವಲ್ಲಿ ಮನೆ ಅವರು ತೀರ ಟೈಮಲ್ಲಿ ಈಗ ಮನೆ ಸಿಂಗಲ್ ಆಗಿ ಉಳಿತಾರೆ, ಯಾರಿಲ್ಲ ನೋಡಿ ಅಲ್ಲಿ, ಇಬ್ಬರು ಸತಿ ಇದ್ದಾಗ ಯಾರಿಲ್ಲ. ನಾವಿಲ್ಲಿದ್ದೇವಲ್ಲ, ನಾವು ಹೇಳಿದ್ದೇವೆ ಅಲ್ಲಿ ನಿಮ್ದು ನಾವು ಐಟಮ್ ಎಲ್ಲ ಕೊಂಡೋಗ್ತೇವೆ, ಅದರದ್ದು ಹಂಚು, ಆಮೇಲೆ ಒಳಗೆಲ್ಲ ಐಟಮು, ಚೇರ್ ಮತ್ತೆ ಟೇಬಲ್, ಕಟ್ಟೆ ಎಲ್ಲ ಕೊಂಡೋಗ್ತಾನೆ ಹೇಳಿದಕ್ಕೆ ಅವರು ಅರ್ಚಂದ್ರ ಕುಮಾರ್ ಹೇಳಿದ್ದು, ಅದಕ್ಕೆ ನನಗೆ ಲೆಕ್ಕ ಕೊಡಬೇಕು ನೀವೆಲ್ಲ ಕೊಂಡೋಗುವಾಗ ಅಂತ ಹೇಳಿದ್ರು. ಅದೇ ನಿಮ್ದಲ್ವಾ? ನಮ್ದೇ. ಮತ್ತೆ ಅದಕ್ಕೆ ಯಾರಿಗಾರು ಲೆಕ್ಕ ಕೊಡೋದು? ಅದು ಅವ್ರಿಗೆ ಏನೆಲ್ಲ ಗೊತ್ತಾಗ್ಬೇಕಲ್ಲ, ಏನೆಲ್ಲ ಕೊಂಡೋಗಿದ್ದೇವೆ, ಏನು ಮಾಡಿದ್ದೇವೆ, ಎಷ್ಟೊತ್ತಿಗಿದ್ದೇವೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ, ಆಗಿರ್ಬೋದು ನಂದಾಗಿ. ಹಾಗಾಗಿ ಅದಕ್ಕೆ ಲೆಕ್ಕ ಕೊಡ್ಲಿಕ್ಕೆ ಹೇಳಿದೆ. ಅದಕ್ಕೆ ನಮ್ಮ ತಾಯಿಯಲ್ಲಿ ಹೇಳಿದೆ, ಲೆಕ್ಕ ಕೊಡೋದಾದ್ರೆ ನಮ್ಮ ಹೊತ್ತಿಗೆ ನಾವು ಲೆಕ್ಕ ಕೊಡೋದಾದ್ರೆ ನಮಗೆ ಯಾಕೆ ಅಲ್ಲೇ ಇರಲಿ, ಅದು ಅವ್ರು ನಮಗೆ ಬೇಡ ಅಂತ ಸೀದಾ ಬಂದದ್ದು. ಹಾಗೆ ಈಗ ನಮ್ಮ ಹೊತ್ತಿಗೆ ನಾವು ಲೆಕ್ಕ ಕೊಡೋದಾದ್ರೆ ನಮ್ಮದಕ್ಕೆ ಅವ್ರು ಲೆಕ್ಕ ಕೊಡೋದು ಎಂತದಕ್ಕೆ? ಆಗ ಲೆಕ್ಕ ಕೊಡೋದೇ ಬೇಡ, ಅಲ್ಲೇ ಇರಲಿ ಅಂತ. ಯಾವ್ದು ತಗೊಂಡೋಗಿ? ಇಲ್ಲ, ಏನಿಲ್ಲ, ಅಲ್ಲೇ ಬಿಟ್ಟ. ಹೌದು. ಯಾರು ತಗೊಂಡೋದ್ರು ಅಂತ ಅದು ಗೊತ್ತಿಲ್ಲ. ಈಗ ನಿಮ್ಗೆ ಕೊನೆಯದಾಗಿ ಇನ್ನೇನು ಜಾಸ್ತಿ ನಾನು ಕೇಳೋದಲ್ಲ, ಆಶ್ಚರ್ಯ ಆಗುತ್ತೆ. ಒಂದು ಆಸ್ತಿ ಬಗ್ಗೆನೇ ನಿಮ್ಗೆ ವೈರಾಗ್ಯ ಬಂದಂಗೆ ಆಗ್ತಿದೆ. ಅಂದ್ರೆ ನಿಮ್ಮ ಹುಟ್ಟಿದ್ದು ಜಾಗ, ನಿಮ್ಮ ತಾತನ ಸ್ಥಳ, ಅದ್ರ ಬಗ್ಗೆ ನಾನು ತಗೊಳ್ಬೇಕು ಅಂತ ನಿಮ್ಗೆ ಒಂದು ಸ್ವಲ್ಪನೂ
ಧೈರ್ಯ ಇಲ್ವಾ ಅಥವಾ ಅಲ್ಲ, ಎಂತ ಗೊತ್ತಾ, ಧೈರ್ಯ ಅಂತ ಹೇಳಿ ಧೈರ್ಯ ಉಂಟು ಸರ್, ನಮಗೆ ಬ್ಯಾಕ್ ಗ್ರೌಂಡ್ ಬೇಕಾಗ್ತದೆ. ಯಾಕಂದ್ರೆ ಧೈರ್ಯ ಅಂತ ಹೇಳಿ ಹಾಗೆ ಧೈರ್ಯ ಎಲ್ಲ ಕೆಟ್ಟೋಗಿದೆ ಅಂತ ಹೇಳುದಲ್ಲ, ಆ ಪರಿಸ್ಥಿತಿಯಕ್ಕಾಗಿ ನಾವು ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಏನಾಗುತ್ತೆ? ಅದಕ್ಕೆ ಏನಾದ್ರು ಒಂದು ಅಡ್ಡ ಬಂದ್ರೆ, ಯಾರಾದ್ರೂ ನಿಮ್ಗೆ ಏನೋ ತೊಂದರೆ ಕೊಟ್ರೆ ಅಂತ ತೊಂದರೆ ಕೊಟ್ಟರು ಅಂತ ಹೇಳಿ ಅಂದ್ರೆ ಅಲ್ಲಿ ಹೋಗುವಾಗ ಹಾಗೆ ಹೇಗೆ ಅಂತ ಹೇಳಿ ಯಾರು ತೊಂದರೆ ಕೊಡ್ತಾರೆ? ಅದಕ್ಕೆ ಸಂಬಂಧಪಟ್ಟ ಜಾಗಿಗೆ ಸಂಬಂಧಪಟ್ಟವರಿಗೆ, ಈಗ ಯಾರು ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ, ಹ್ಮ್ ಅವರು ತೊಂದರೆ ಮಾಡ್ತಾರೆ ಬರಲಿ, ನಿಮಗೆ ಯಾಕೆ ನಮ್ದೇ ಜಾಗ, ಅದನ್ನು ನಮ್ದೇ ಅಂತೇಳಿ ನಾವು ಪ್ರೂಫ್ ಮಾಡ್ಲಿಕ್ಕೆ ಹೋದ್ರೆ ಅದು ಹೇಗೆ ನೀವು ಅಂತೇಳಿ ಅಧಿಕಾರಿ ಸಪೋರ್ಟ್ ಮಾಡಿ, ಬೇರೆ ಅಧಿಕಾರಿಗಳು ಸಪೋರ್ಟ್ ಮಾಡಿ, ಅದು ನಿಮ್ದಲ್ಲ ಅವರದ್ದು ಅಂತೇಳಿ ಸಾಕ್ಷಿ ಮಾಡಿದರೆ ನಮಗೆ ಹೇಳಿ ಕಷ್ಟ, ಸುಮ್ಮನೆ ಅಲ್ಲಿ ಹೋಗಿ ವೇಸ್ಟ್ ಅದು. ಹಾಗೆ ಹಾಗಾಗಿ ಅದಕ್ಕೆ ಅದನ್ನು ಕೇಳದಿರೋದು ಒಳ್ಳೇದಲ್ವ. ಈಗ ಅವರೆಲ್ಲ ಲೆವೆಲಲ್ಲಿ ನಾವು ಇರ್ತಿದ್ದೇವೆ, ನಾವು ಸಹ ನೋಡ್ತಿದ್ವಿ, ನಾವು ಊಟ ಮಾಡೋದು ಕಷ್ಟದಲ್ಲಿ. ಈಗೇನು ಕೆಲಸ ಮಾಡ್ತಿರೋದು ಗಣೇಶ? ನಾನೀಗ ಇದು ಸೊಸೈಟಿ ಬ್ಯಾಂಕ್ ಪಿಕಿಂಗ್ ಕಲೆಕ್ಷನ್ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ವೇರ್ಡಬ್ಲ್ ಕೆಲಸ ಮಾಡ್ತಿದ್ದಾನೆ ಈಗ. ಅಕಸ್ಮಾತ್ ಈ ಸ್ಥಳ ಈಗ ನಿಮಗೆ ವಾಪಸ್ಸು ಸರ್ಕಾರ ಕೊಡುವಂಥದ್ದೆಲ್ಲ ನೀವು ತಗೊಳ್ತೀರಾ? ತಗೊಳ್ತೇನೆ. ಮತ್ತೆ ಅದಕ್ಕೆ ನೀವು ಕ್ಲೇಮ್ ಮಾಡ್ಬೇಕಲ್ಲ, ಯಾಕೆ ಕೇಳದಿದ್ರೆ ಯಾರ ಆಸ್ತಿ ಯಾರಿಗಾದ್ರು ಹೆಂಗ್ ಸಿಗುತ್ತೆ? ಕೇಳುವಂಥದ್ದು ಮಾಡ್ಬೇಕಲ್ಲ. ಕೇಳ್ತೀರಾ? ಕೇಳ್ತೀರಾ? ಒಂದು ಅಪ್ಲಿಕೇಶನ್ ಆದ್ರೂ ಕೊಡ್ಬೋದಾ ಇವರಿಗೆ, ಜಿಲ್ಲಾಧಿಕಾರಿಗಳಿಗೆ? ಕೊಡ್ಬೋದು. ಕೊಡಿ. ಯಾಕೆ ಅಂತಂದ್ರೆ ನ್ಯಾಯಬದ್ಧವಾಗಿದ್ದಿದ್ರೆ, ನಿಮ್ಗೆ ನಿಮ್ಮ ಅಲ್ಲಿ ಮನೆ ಇರ್ಲಿಲ್ಲ, ನಿಮ್ ತಂದೆ ಅಲ್ಲಿ ವಾಸ ಮಾಡ್ತಿರ್ಲಿಲ್ಲ, ಅವ್ರ ತಂದೆ ಅಂದ್ರೆ ನಿಮ್ ತಾತ ವಾಸ ಮಾಡ್ತಿರ್ಲಿಲ್ಲ, ಅವ್ರಪ್ಪ ವಾಸ ಮಾಡ್ತಿರ್ಲಿಲ್ಲ ಅಂತ ನಿಮ್ಗೇನಾದ್ರೂ ಒಳಗಡೆ ಗೊತ್ತಿದ್ರೆ ಕೊಡ್ಬೇಡಿ. ಇಲ್ಲ ಇಲ್ಲ, ಹಾಗೇನಿಲ್ಲ. ಮತ್ತೊಂದಲ್ಲಿ ವಿಶೇಷ ಏನಂತ ಸರ್, ಈಗ ಅಲ್ಲಿ ಮನೆ ಉಂಟಲ್ಲ, ಈಗ ಅಲ್ಲಿ ಒಂದು ಮನೆ ರಿಪೇರಿ ಮಾಡೋದ್ರೆ ಸಹ ಅವ್ರ ಹತ್ರ ಕೇಳಬೇಕು, ಇವರಾಗಿ ಮಾಡುವಾಗಿಲ್ಲ. ಒಂದು ಕರೆಂಟ್ ಹೋದ್ರೆ ಸಹ ರಿಪೇರಿ ಮಾಡಿ, ಒಂದು ಬಲ್ಬ್ ಹೋಯ್ತು ರಿಪೇರಿ ಮಾಡಬೇಕಾದ್ರೆ ಅವ್ರ ಹತ್ರ ಕೇಳಬೇಕು. ಅಲ್ಲಿ ಯಾರನ್ನ ಕೇಳಬೇಕು? ಧರ್ಮಸ್ಥಳದಲ್ಲಿ ಕೇಳಬೇಕು. ಒಂದು ಪೇಂಟಿಂಗ್ ಮಾಡಬೇಕಾದ್ರೆ, ಆ ಸಾರಣೆ ಮಾಡಬೇಕಾದ್ರೆ, ಒಂದು ಹೋದ್ರೆ ಗಾರೆ ಎಲ್ಲ ಹೋದ್ರೆ, ಈಗ ಅದನ್ನ ಸಾರಣೆ ಮಾಡಿದ್ರೆ ಅಲ್ಲಿ ಕೇಳಬೇಕು. ಅದು ಅವ್ರದ್ದು ಕ್ವಾರ್ಟರ್ಸ್ ಅಲ್ಲ, ಮತ್ತೆ ಅವ್ರದಂತ ಹೇಳುದಂತ ಅವರು ಅವರು ಕಟ್ಟಿಸ್ಬಿಟ್ಟಾಗಿ. ಓಕೆ, ಅವ್ರು ಕೊಟ್ಟಿದ್ದ ಅಲ್ಲ, ಕೊಟ್ಟಿದ್ದಂತ ಹೇಳಿ ಅಲ್ಲ, ಕೊಟ್ಟಾಗಿ ಹೇಳುದು ಹಾಗೆ ಅಂತ. ನಾವು ನಮ್ಮದಂತ ಹೇಳಿ ಆಗ್ಬೇಕಲ್ಲ ಕೇಳುವವರೆಗೆ. ಹಾಗೆ ಯಾರಾದ್ರೂ ನಿಮ್ಗೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಸರ್ಕಾರ, ಒಳ್ಳೆ ಜಿಲ್ಲಾಧಿಕಾರಿಗಳು ನಿಂತು ಏನಾದ್ರು ಮಾಡೋದಾದ್ರೆ ನೀವು ತಯಾರಿದ್ರೆ ಒಂದು ಅಪ್ಲಿಕೇಶನ್ ಕೊಡಿ. ಧೈರ್ಯ ಕಳ್ಕೋಬೇಡಿ. ಒಂದು ಅಪ್ಲಿಕೇಶನ್ ಕೊಡಿ, ಹೊಸದಾಗಿದ್ದೆ ಕೊಡಿ. ನಾನು ಅವ್ರ ಮಗ ಇದ್ದೀನಿ, ನಮ್ಮ ತಾತ ಬದುಕಿನ ಜಾಗ ಈ ರೀತಿಯಾಗಿ ಅಲ್ಲಿದೆ, ನನಗೆ ಸ್ಥಳ ಕೊಡಿಸ್ಬೇಕು ಅಂತ ಒಂದು ಅಪ್ಲಿಕೇಶನ್ ಕೊಡಿ. ಒಳ್ಳೆಯದಾಗಿ. ಓಕೆ, ನಮಸ್ಕಾರ.